Okay, students, continue. Now, Bryophytes, what you studied in the previous class, the general characteristic feature you studied, and you also come to know that Bryophytes are amphibians of the plant kingdom, and such a bryophyte actually evolved from the algae, that you must know. Since the evolution of bryophytes from algae, and they bear a number of similar characteristic feature of the what? The algae, that also you studied. Now continue the remaining general characteristic feature and the other things. General characteristic are already completed, but next you have to go for the importance of bryophyte or economic importance. Economic importance of bryophyte. Economic importance of bryophyte. See, bryophytes are generally called the mosses and the liverworts. Liverworts and mosses. Liverworts and mosses. Large number of mosses are there, and they are very good food to some of the herbaceous mammals. And not only the herbaceous mammal, some it is also eaten by the birds. ಕೆಲವು ಬರ್ಡ್ಸ್ ಕೂಡ ಕಾಣಿಸ್ತದೆ ನಿಮಗೆ. ಕೆಲವು ಡೈಗ್ರಾಮ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ನೋಡಿ. ಅವು ಕೆಲವು ಮಾಸಸ್ ಇದ್ದಾವೆ, ಇನ್ನು ಕೆಲವು ಲಿವರ್ ವರ್ಡ್ಸ್ ಕೂಡ ಇದ್ದಾವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಮಾಸಸ್ದಲ್ಲಿ ಸ್ಪ್ಯಾಗ್ನಮ್. ಸ್ಪ್ಯಾಗ್ನಮ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಮತ್ತು ಈ ಲಿವರ್ ವರ್ಡ್ಸ್ಗೆ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ರಿಕ್ಷಿಯಾ. ಓಕೆ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಕೆಲವು ಸ್ಪ್ಯಾಗ್ನಮ್ ಸ್ಪೀಸೀಸ್ ಆರ್ ದರ್, ಆ್ಯಂಡ್ ದೀಸ್ ವಾಟ್ ಸ್ಪೀಸೀಸ್ ಆಫ್ ಸ್ಪ್ಯಾಗ್ನಮ್ ಪ್ರೊವೈಡ್ ವಾಟ್ ಹಿಯರ್ ಸಮ್ ಟೈಮ್ ಫ್ಯೂಯಲ್ ಮಟೀರಿಯಲ್ ಆಲ್ಸೋ. ಅಂದರೆ ನಾವು ಉರುವಲಾಗಿ ಕೂಡ ಅದನ್ನು ಯೂಸ್ ಮಾಡ್ತೇವೆ. ಉರುವಲು ಅಂದರೆ ಗೊತ್ತಾಗೋದಿಲ್ಲ, ಕಟ್ಟಿಗೆಯಾಗಿ ಕೂಡ ಯೂಸ್ ಮಾಡ್ತೇವೆ ಅಂತ ಕೆಲವು ಬ್ರಯೋಫೈಟ್ಸ್ ಕೂಡ ಇದ್ದಾವೆ. ಆ್ಯಂಡ್ ಇಟ್ ಹ್ಯಾಸ್ ಅ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ನೀರನ್ನು ಜಾಸ್ತಿಯಾಗಿ ಹಿಡ್ಕೊಳ್ತದೆ, water holding capacity, so that it is used as the packing material for transshipment. ಏನಿದು ಟ್ರಾನ್ಸ್ಶಿಪ್ಮೆಂಟ್? ಟ್ರಾನ್ಸ್ಶಿಪ್ಮೆಂಟ್ ಅಂತ ಹೇಳಿದ್ರೆ ನೋಡಿ, ಈ ಕೆಲವೊಮ್ಮೆ ಶಿಪ್ಪಲ್ಲಿ ಹೋಗುವಂಥ ಕೆಲವು ಮಟೀರಿಯಲ್ಸ್ ಏನಿದಾವಲ್ಲ ಅದನ್ನು ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಲಿಕ್ಕೆ ಯೂಸ್ ಮಾಡ್ತವೆ. ಅದಕ್ಕಾಗಿ ಇದಕ್ಕೆ ಟ್ರಾನ್ಸ್ಶಿಪ್ಮೆಂಟ್ ಆಫ್ ದ ಲೀವಿಂಗ್ ಮಟೀರಿಯಲ್, ಕೆಲವು ಲೀವಿಂಗ್ ಮಟೀರಿಯಲ್ನ ತೊಗೊಂಡು ಹೋಗಬೇಕಾಗಿದ್ರೆ ವಾಟ್ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಸಿನೋ ನೆಕ್ಸ್ಟ್ ಕ್ಯಾರೆಕ್ಟರ್, ದೇ ಆರ್ ಇಕಲಾಜಿಕಲಿ ಇಂಪಾರ್ಟೆಂಟ್. ದೇ ಆರ್ ವಾಟ್? ಇಕಲಾಜಿಕಲಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದೇರ್ ರೋಲ್ ಇನ್ ದ ಪ್ಲ್ಯಾಂಟ್ ಸಕ್ಸೆಷನ್. ಅಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ದಲ್ಲಿ ನಿಮಗೆ. ಇಲ್ಲಿ ಬಹಳಷ್ಟು ಲಿವರ್ ವರ್ಡ್ಸ್, ಮಾಸಸ್ ನೆಲದಲ್ಲೆಲ್ಲ ಹೀಗೆ ಸ್ಪ್ರೆಡ್ ಆಗಿರ್ತವೆ. ಆ ಸ್ಪ್ರೆಡ್ ಆಗಿರೋಂಥದ್ದು ಕೆಲವೊಮ್ಮೆ ಸತ್ತೋಗ್ಬಿಡ್ತಾವಲ್ವ. ವೆನ್ ದೇ ಡೈ ಆ್ಯಂಡ್ ದೇ ಡಿಕಂಪೋಸ್ ಆ್ಯಂಡ್ ದೇ ಫಾರ್ಮ್ಸ್ ಎನ್ ಎ ವೆರಿ ಗುಡ್ ನ್ಯೂಟ್ರಿಟಿವ್ ಮಟೀರಿಯಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ನೆಕ್ಸ್ಟ್ ಪ್ಲ್ಯಾಂಟ್. ಹಾಗಾಗಿ ಇನ್ನು ಪ್ಲ್ಯಾಂಟ್ ಸಕ್ಸೆಷನ್ ಅಂದರೆ ಸಕ್ಸೆಸಿವ್ ಆಗಿ ಪ್ಲ್ಯಾಂಟ್ ಇನ್ನೂ ಮುಂದೆ ಚೆನ್ನಾಗಿ ಬೆಳಿಬೇಕು, ಇನ್ನೂ ಗ್ರೋತ್ ಆಗಬೇಕಂತ ಹೇಳಿದ್ರೆ ಅದಕ್ಕೊಂದು ಟೈಪ್ ಗೊಬ್ಬರದ ಟೈಪ್, ಅಂದರೆ ಇನ್ನು ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತದೆ. ಹಾಗಾಗಿ ಇಕಲಾಜಿಕಲಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದ ರೋಲ್ ಇನ್ ಪ್ಲ್ಯಾಂಟ್ ಸಕ್ಸೆಷನ್ ಆನ್ ಎ ಬ್ಯಾರ್ ರಾಕ್, ಸಾಯಿಲ್, ಮಾಸಸ್ ಅಲಾಂಗ್ ವಿತ್ ದ ಲಿಚೆನ್ಸ್ ಆ್ಯಂಡ್ ದ ಡಿಕಂಪೋಸ್. ಇವೆಲ್ಲ ಡಿಕಂಪೋಸ್ ಆಗಿಬಿಟ್ಟಿದೆ ಹೌದಾಗಿದ್ರೆ, ಆ್ಯಂಡ್ ದಟ್ ಇಸ್ ಎನ್ ಅ ವೆರಿ ಗುಡ್ ಸಬ್ಸ್ಟ್ರೇಟ್ ಫಾರ್ ದ ಹೈಯರ್ ದ ಪ್ಲಾಂಟ್ ಫಾರ್ ದರ್ ದ ಗ್ರೋತ್. ಹಾಗಾಗಿ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಅಬೌಟ್ ದ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದ ಬ್ರಯೋಫೈಟ್. ಓಕೆ, ದೆನ್ ಮೆನಿ ಮಾಸಸ್ ಫ್ರಾಮ್ ಡೆನ್ಸ್ ಮ್ಯಾಟ್, many mosses on the dense mat on the soil, they can prevent the soil erosion. ನೋಡಿ, ಇದು ಕೂಡ ಒಂದು ಇಂಪಾರ್ಟೆಂಟ್. ಸಾಯಿಲ್ ಇರೋಜನ್ ಅಂದ್ರೇನು? ಇವತ್ತು ಸಾಯಿಲ್ ಇರೋಜನ್ ಇಸ್ ಒಂದು ಮೋಸ್ಟ್ ಮೇಜರ್ ಪ್ರಾಬ್ಲಮ್. ಸಾಯಿಲ್ ಹಾಳಾಗ್ಬಿಡೋದು, ಬಂಜರು ಆಗಿಬಿಡೋದು. ಎಲ್ಲಿ ಗ್ರೀನ್ಸ್ ಇಲ್ವೋ ಆ ಎಲ್ಲ ಸಾಯಿಲ್ ಎಲ್ಲ ಹಾಳು ಬಿದ್ದೋಗ್ಬಿಡ್ತಾವೆ, ಬಂಜರಾಗ್ಬಿಡ್ತಾವೆ. ಹಾಗೆ ಅದರ ಮೇಲೆಲ್ಲ ಮಾಸಸ್, ಲಿವರ್ ವರ್ಡ್ಸ್ ಹೀಗೆ ಸ್ಪ್ರೆಡ್ ಆಗಿ ಗ್ರಾಸಸ್ ಟೈಪ್ ಎಲ್ಲ ಸ್ಪ್ರೆಡ್ ಆಗಿಬಿಟ್ರೆ ಆ ಸಾಯಿಲ್ ಲೈವ್ ಇದೆ ಅಂತ, ಫರ್ಟಿಲಿಟಿ ಜಾಸ್ತಿ ಇದೆ ಅಂತ ಅರ್ಥ. ಹಾಗಾಗಿ ಸಾಯಿಲ್ ಇರೋಜನ್ ಆಗೋದನ್ನು ನಾವೇನು ಮಾಡ್ಬೋದು? ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದು. ಸಾಯಿಲ್ ಇರೋಜನ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು.
ಓಕೆ ನೋಡಿ, ಈಗ ಬ್ರಯೋಫೈಟ್ಸಲ್ಲಿ ನಾನು ಈಗಾಗಲೇ ಬರೆದಿದ್ದೇನೆ. ದರ್ ಆರ್ 2 type of ಬ್ರಯೋಫೈಟ್ಸ್ ಆರ್ ದರ್ ಇಸ್ ಒನ್ ಈಸ್ ದ ಲಿವರ್ ವರ್ಡ್ಸ್, ಅನದರ್ ಒನ್ ಈಸ್ ಅ ಮಾಸಸ್. ಸೊ ಲಿವರ್ ವರ್ಡ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ರಿಕ್ಷಿಯಾ, ಮಾರ್ಕೆನ್ಶಿಯಾ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಮತ್ತು ಮಾಸಸ್ಸಿಗೆ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಗಿವನ್ ಸ್ಪ್ಯಾಗ್ನಮ್. ನಿಮ್ಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ, ಸೊ ಡಯಾಗ್ರಾಮ್ ನೀವು ನೋಡ್ಬೋದು. ಓಕೆ, ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್ ಈಸ್ ದ ಲಿವರ್ ವರ್ಡ್ಸ್. ನಿಮಗೆ ಲಿವರ್ ವರ್ಡ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ರಿಕ್ಷಿಯಾ. ನೋಡಿ, ನಿಮ್ಮ ಮನೆ ಸೈಡ್, ಇವನ್ ಹೋಮ್ ಸೈಡ್, ಇಫ್ ದರ್ ಇಸ್ ಅ ವಾಲ್ಸ್ ಆರ್ ದರ್, ಮತ್ತು ಗೋಡೆ ಇದೆ, ಪಗಾರ್ ಇದೆ ಅಂತ, ಪಗಾರ್ ಅಂದರೆ ಕಂಪೌಂಡ್ ಗೋಡೆ ಇದೆ ಅಂತ. ಆ ಕಂಪೌಂಡ್ ಗೋಡೆಗೆಲ್ಲ ಇವತ್ತು ಮಳೆಗಾಲದಲ್ಲಿ ಗ್ರೀನ್ ಆಗಿಬಿಟ್ಟಿದ್ದಾವೆ ಅಲ್ವಾ? ಆ ಕಂಪೌಂಡ್ ಗೋಡೆ ಎಲ್ಲ ಗ್ರೀನ್ ಆಗಲಿಕ್ಕೆ ಕಾರಣ ಏನು ಕೇಳಿದ್ರೆ, ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ದ ಗ್ರೋತ್ ಆಫ್ ಲೈಕ್ ದಿಸ್ ಗ್ರೀನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಗ್ರೀನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್, ಈ ಗ್ರೀನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಏನು ಗೊತ್ತಾದು? ರಿಕ್ಷಿಯಾ. ನೀವು ಇವತ್ತೇ ನೋಡಿ ತೊಗೊಂಡು ನಿಮ್ಮ ಗೋಡೆ ಸೈಡ್ ಇರುವಂಥದ್ದು ಗ್ರೀನನ್ನು ತೆಗೆದು ನೋಡಿ, ಆ ಗ್ರೀನ್ ಏನು ಮ್ಯಾಟ್ಸ್ ಟೈಪ್ ಡೆವಲಪ್ ಆಗಿದೆಯೋ, ಆ್ಯಂಡ್ ದಟ್ ಈಸ್ ಅ ರಿಕ್ಷಿಯಾ. ಆ್ಯಂಡ್ ದ್ಯಾಟ್ ಗ್ರೋ ಬಟ್ ಜನರಲಿ ಇನ್ ದ ಮಾಯ್ಸ್ಟಿ ಏರಿಯಾ, ಶ್ಯಾಡಿ ಹ್ಯಾಬಿಟ್ಯಾಟ್, ಆ್ಯಂಡ್ ಸಮ್ ಟೈಮ್ ಬ್ಯಾಂಕ್ ಆಫ್ ಸ್ಟ್ರೀಮ್, ಎಲ್ಲಿ ಬೇಕಾದರೂ ಆಗ್ಬೋದು. ಆ್ಯಂಡ್ ನಮಗೆ ಫ್ಯಾಮಿಲಿಯರ್ಲಿ ಆಗಿ ನಾವು ನೋಡಬೇಕಂದ್ರೆ ಜನರಲಿ ಇವಾಗ ಮಳೆಗಾಲದಲ್ಲಿ ಹೆಚ್ಚಾಗಿ ಗೋಡೆ ಕಲರ್ ಏನು ಕಂಪೌಂಡ್ ಗೋಡೆ ಪರ್ಟಿಕ್ಯುಲರ್ ನೀರೆಲ್ಲ ಜಾಸ್ತಿ ಬೀಳ್ತಾವೆ, ಅಲ್ಲಿ ಆ ಗ್ರೀನ್ ಕಲರ್ ಆಗಿದ್ದರೆ ದಟ್ ಈಸ್ ಬಿಕಾಸ್ ಆಫ್ ದ ವಾಟ್? ದ ರಿಕ್ಷಿಯಾ. ಅಂಡರ್ಸ್ಟ್ಯಾಂಡ್? ದೆನ್ the another example is the what? Markensia. And this is a plant body like a thalloid. Plant body type ಕಾಣಿಸ್ತದೆ. ಒನ್ ಟೈಪ್ ಥ್ಯಾಲಿಯರ್. ಥ್ಯಾಲಿ ಅಂದರೆ ಪ್ಲಾಂಟ್ ಬಾಡಿ. ಇಟ್ ಇಸ್ ನಾಟ್ ಡಿಸ್ಟಿಂಗ್ವಿಶ್ಡ್ ಇಂಟು ರೂಟ್ ಸ್ಟಮ್ ಆ್ಯಂಡ್ ದ ಲೀಫ್ ಟೈಪ್, ಯಾವುದೂ ಡಿಸ್ಟಿಂಗ್ವಿಷಿಂಗ್ ಇಲ್ಲ. ಸೊ ಹಾಗಾಗಿ ಇಟ್ ಇಸ್ ವಾಟ್ ಥ್ಯಾಲಿ ಟೈಪ್ ಬರ್ತದೆ. ದೆನ್ ಥ್ಯಾಲಸ್ ಈಸ್ ಅ ಡಾರ್ಸಿ ವೆಂಟ್ರಲ್ ಆ್ಯಂಡ್ ಕ್ಲೋಸ್ಲಿ ಆಪ್ರೆಸ್ ಸಬ್ಸ್ಟ್ರೇಟ್. ಡಾರ್ಸಿ ವೆಂಟ್ರಲ್, ಥ್ಯಾಲಸ್ ಅಂದರೆ ಹೇಗಿರುತ್ತೆ ಹೇಳಿದ್ರೆ, ಇದು ಡಾರ್ಸಿ ವೆಂಟ್ರಲ್ ಒಂದು ಟೈಪ್ ಲೀಫ್ ಇದ್ದಾಗೆ, ಹೀಗೆ ಒಂದು ಟೈಪ್ ಲೀಫ್ ಇದ್ದಾಗೇ ಬರ್ತದೆ. ಅದಕ್ಕೆ ಮೇಲ್ಗಡೆ ಸರ್ಫೇಸು ಡಾರ್ಸಲ್, ಕೆಳಗಡೆ ಸರ್ಫೇಸು ವೆಂಟ್ರಲ್, ಎರಡೂ ಸರ್ಫೇಸ್ ಇದೆ. ಹಾಗೆ ನಮ್ದು ಇವತ್ತು ಒಂದು ಯಾವುದೇ ಒಂದು ಎಂಜಿಯೋಸ್ಪರ್ಮ್, ಜಿಮ್ನೋಸ್ಪರ್ಮ್ ಪ್ಲಾಂಟ್ ಲೀಫ್ ಬರ್ತದೆ ಅಲ್ವಾ, ಆ ಲೀಫ್ ಟೈಪ್ ಆಲ್ಮೋಸ್ಟ್ ಇಸ್ ಅ ಲೀಫ್ ಟೈಪ್. ಆ್ಯಂಡ್ ದ್ಯಾಟ್ ಈಸ್ ವಾಟ್? ಡಾರ್ಸೋ ವೆಂಟ್ರಲಿ. ಮೇಲ್ಗಡೆಗೆ ಡಾರ್ಸಲ್ ಸರ್ಫೇಸ್, ಕೆಳಗಡೆಗೆ ವೆಂಟ್ರಲ್ ಸರ್ಫೇಸ್. ಹಾಗಾಗಿ ಈ ಡೈಕಾಟ್ ಲೀಫನ್ನು ನಾವು ಡಾರ್ಸಿ ವೆಂಟ್ರಲ್ ಲೀಫ್ ಅಂತ ಕರಿತೀವಿ. ಹಾಗೆ ಡಾರ್ಸಿ ವೆಂಟ್ರಲ್, ಥ್ಯಾಲಸ್ ಈಸ್ ವಾಟ್? ಡಾರ್ಸಿ ವೆಂಟ್ರಲ್. ಹೀಗೆ ಥ್ಯಾಲಸ್ ಹೀಗೆ ಮೇಲ್ಗಡೆ ನಿಂತ್ಕೊಂಡ್ರೆ, ಈ ಟೈಪ್ ನಿಂತ್ಕೊಂಡ್ರೆ, ಈ ಕಡೆಗೆ ಒಂದು ಡಾರ್ಸಲ್ ಸರ್ಫೇಸು, ಈ ಕಡೆಗೆ ಒಂದು ವೆಂಟ್ರಲ್ ಸರ್ಫೇಸ್, ಎರಡೂ ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಆಗ್ತದೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ದ ಲೀಫಿ ಮೆಂಬರ್ಸ್ ಹಾವ್ ಟೈನಿ ಲೀಫ್ ಲೈಕ್ ಅಪಂಡೇಜಸ್. ಲೀಫಿ ಮೆಂಬರ್ಸ್ ಅಂದರೆ ಒನ್ ಟೈಪ್ ಲೀಫ್ ಅಪಂಡೇಜಸ್ ಕಾಣಿಸ್ತವೆ. ಆ್ಯಂಡ್ ದೇ ಜನರಲಿ ಗ್ರೋ ಆನ್ ದ ಸ್ಟಮ್ ಲೈಕ್ ಸ್ಟ್ರಕ್ಚರ್. ಇದು ಸ್ಟಮ್ ಅಲ್ಲ, ಸ್ಟಮ್ ಲೈಕ್ ಸ್ಟ್ರಕ್ಚರ್ ಮೇಲೆ ಅದು ಜನರಲಿಯಾಗಿ ಗ್ರೋತ್ ಆಗ್ತವೆ. ಸೊ ದಟ್ ಈಸ್ ದ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ವಾಟ್? ದ ಬ್ರಯೋಫೈಟ್ ಅಥವಾ ಲಿವರ್ ವರ್ಡ್ಸ್. ನೋಡಿ ಈಗ ನೆಕ್ಸ್ಟ್, ಹೌ ದ ಲಿವರ್ ವರ್ಡ್ಸ್ ರೀಪ್ರೊಡ್ಯೂಸ್. ರೀಪ್ರೊಡಕ್ಷನ್ ಆಫ್ ದ ಲಿವರ್ ವರ್ಡ್ಸ್. ರೀಪ್ರೊಡಕ್ಷನ್ ಆಫ್ ದ ಲಿವರ್ ವರ್ಡ್ಸ್. ರೀಪ್ರೊಡಕ್ಷನ್ ನೋಡಿ, ಲಿವರ್ ವರ್ಡ್ಸ್ ಡಿವೈಡ್ ಹಿಯರ್ by asexual process. Particularly they divide by the asexual production, and that is just by the what? Asexual, and just by the fragmentation. ಈಗಾಗಲೇ ನೀವು ಫ್ರಾಗ್ಮೆಂಟೇಷನ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ ಅಲ್ವಾ? ಈಗಾಗಲೇ ನೀವು ಜಸ್ಟ್ ಫ್ರಾಗ್ಮೆಂಟೇಷನ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ. ಆ್ಯಂಡ್ ದಟ್ ಫ್ರಾಗ್ಮೆಂಟೇಷನ್ ಆಫ್ ಥ್ಯಾಲಿ ನೋ ಆರ್ ಬೈ ಇಟ್ ಈಸ್ ಆಲ್ಸೋ ಬೈ ಫಾರ್ಮೇಷನ್ ಆಫ್ ಗ್ಯಾಮೆ. ನೋಡಿ, ಇದು ಒಂದು ಟೆಕ್ನಿಕಲ್ ಟರ್ಮು ಗ್ಯಾಮೆ. ಅಲ್ಲಿ ಗ್ಯಾಮೆ ಅಂತ ನಿಮಗೆ ಡಯಾಗ್ರಾಮ್ದಲ್ಲಿ ತೋರಿಸಿದ್ದಾರೆ, ಅದನ್ನು ನೋಡ್ಕೊಳ್ಬೇಕು ನೀವು. ಗ್ಯಾಮೆ, ಸೊ ಗ್ಯಾಮೆ ಈಸ್ ಎ ಕಪ್ ಲೈಕ್ ಸ್ಟ್ರಕ್ಚರ್, ಗ್ರೀನ್ ಕಲರ್ ಕಪ್ ಲೈಕ್ ಸ್ಟ್ರಕ್ಚರ್. ನೋ, ಇಟ್ ಈಸ್ ಎ ಸ್ಮಾಲ್ ರಿಸೆಪ್ಟಕಲ್ ಡೆವಲಪ್ ಆನ್ ದ ಥ್ಯಾಲಿ. ಸ್ಮಾಲ್ ರಿಸೆಪ್ಟಕಲ್, ಒನ್ ಟೈಪ್ ಸ್ಮಾಲ್ ರಿಸೆಪ್ಟಕಲ್, ಅದು ಕಪ್ ಶೇಪ್ ಸ್ಟ್ರಕ್ಚರ್ ಬರ್ತದೆ. ಅದು ಜನರಲಿಯಾಗಿ ಏನು ಅದು ಒಂದು ಲೀಫಿನ ತಳದಲ್ಲಿ ಹೇಗೆ ಡೆವಲಪ್ ಆಗ್ತದೆ ಆ ಟೈಪ್. ಹಾಗೆ ಈಸ್ ಎ ಗ್ರೀನ್ ಕಲರ್ ಮಲ್ಟಿ ಸೆಲ್ಯುಲಾರ್ ಅಸೆಕ್ಸುವಲ್ ಬಡ್. green color multicellular asexual blood, and that develop as a small receptacle. ಅದಕ್ಕೆ ಗ್ಯಾಮಾ ಕಪ್ಸ್ ಅಂತ ನೆನಪಿಟ್ಕೊಳ್ಳಿ. ದಿಸ್ ಕಾಲ್ಡ್ as what? ಗ್ಯಾಮಾ ಕಪ್. ನೆನಪಿಟ್ಕೊಳ್ಳಿ, ದಿಸ್ ಕಾಲ್ಡ್ as the gamma cup. And so that is a asexual reproductive structure. Okay, so then when these gamma germinate, no, ಯಾವಾಗ ಈ ಗ್ಯಾಮಾ ಜರ್ಮಿನೇಟ್ ಆಗ್ತದೆ, ಯಾವಾಗ ಜರ್ಮಿನೇಟ್ ಆಗ್ತದೆ? ಓನ್ಲಿ ಇಟ್ ಗೆಟ್ ಡಿಟ್ಯಾಚ್ ಫ್ರಮ್ ದ ಪ್ಲಾಂಟ್ ಬಾಡಿ. ಥ್ಯಾಲಿಯಿಂದ ಹೊರಗಡೆ ಬಂದ ಮೇಲೆ, ಗ್ಯಾಮಾ ಥ್ಯಾಲಿಯಿಂದ ಹೊರಗಡೆ ಬಂದ ಮೇಲೆ ಅದು ನೆಲಕ್ಕೆ ಬೀಳ್ತದೆ. ಆ್ಯಂಡ್ ವೆನ್ ವಾಟ್ ಇಟ್ ಜರ್ಮಿನೇಟ್, ಆ್ಯಂಡ್ ಫ್ರಾಮ್ ದ್ಯಾಟ್ ಹೊಸ ನ್ಯೂ ಒನ್ ವಾಟ್ ಪ್ಲಾಂಟ್ ಕಮಿಂಗ್ ಔಟ್, ಆ್ಯಂಡ್ ದ್ಯಾಟ್ ಪ್ಲಾಂಟ್ ಮೇ ಬಿ ಎ ಲಿವರ್ ವರ್ಟ್, ಅನದರ್ ಪ್ಲಾಂಟ್.
ನೋ ಇದು asexual reproduction. Next one is the sexual reproduction. ನೋಡಿ ಈ sexual reproduction is also what in the bryophyte like liverworts. Sexual reproduction wherein the male and sex organ, ಈಗಾಗಲೇ ನಾನು ಹೇಳಿದ್ದೇನೆ ಬ್ರಯೋಫೈಟ್ದಲ್ಲಿ which are the male and sex organ. So male organ is what? Antheridium. Male organ is what? Antheridium, and female organ is called what? Archegonium. So Antheridium produce anthrozoids. ಈಗಾಗಲೇ ಹೇಳಿದ್ದೀನಿ ಅದನ್ನು. Antheridium produce what? Anthrozoid, and Archegonium produce the egg or ovum. No, and these are the sex gamete. Both the what male and female, what these sex gamete fuse with the one another and to form a what zygote. ಆದರೆ ಈ zygote ಮುಂದೆ what meiotically divide ಆಗಿ again it continue the sporophytic life cycle. ಅದನ್ನು ಈಗಾಗಲೇ in the beginning the general character where I have told you. ಹಾಗಾಗಿ what the sporophyte is differentiated into sporophyte is what? The differentiated into the foot, seta and capsule. Foot, seta ನಿಮಗೆ ಒಂದು ಎಕ್ಸಾಂಪಲ್ಗಳಿಂದ ತೋರಿಸಿದ್ನಲ್ಲ ಬಿಗಿನಿಂಗ್ ಇದರಲ್ಲಿ. ಆ್ಯಂಡ್ ಇಟ್ ಇಸ್ ಫಿನೇರಿಯಾದಲ್ಲಿ ಹೀಗೆ ಕೆಳಗಡೆಗೆ ತಳದಲ್ಲಿ ಫೂಟ್ ಆ್ಯಂಡ್ ದೆನ್ ಸ್ಟಮ್ ಲೈಕ್ ಸೀಟಾ ಆ್ಯಂಡ್ ದೆನ್ ಕ್ಯಾಪ್ಸೂಲ್ ಲಾಸ್ಟಿಗೆ. ಇದು ದಿಸ್ ಡಯಾಗ್ರಾಮ್. ಇದು ಫೂಟ್, ದಿಸ್ ಈಸ್ ಅ ಫೂಟ್ ಆ್ಯಂಡ್ ದಿಸ್ ಈಸ್ what leaf like structure, and this is what the stipe like structure ಅಥವಾ ಸೀಟಾ like structure. ಅದಕ್ಕೆ ಸೀಟಾ ಅಂತ ಕರಿತೇವೆ. ದಿಸ್ ಇಸ್ ಸೀಟಾ, ಆ್ಯಂಡ್ ಹಿಯರ್ ಈಸ್ ಅ ವಾಟ್ ದ ಕ್ಯಾಪ್ಸೂಲ್. ಇಲ್ಲಿ ಕ್ಯಾಪ್ಸೂಲ್ ಬರ್ತದೆ. ಆ್ಯಂಡ್ ದಟ್ ಯು ಸ್ಟಡಿಡ್. ಆ್ಯಂಡ್ ಆಫ್ಟರ್ ಮಿಯಾಸಿಸ್ ಅಂದರೆ zygote is converted into what? The spore. A spore undergone for the meiosis and that are produced within the ಕ್ಯಾಪ್ಸೂಲ್. ಅಂದರೆ ಈ ಕ್ಯಾಪ್ಸೂಲಿನ ಒಳಗಡೆ ವಾಟ್ ದ ಸ್ಪೋರ್ ಫಾರ್ಮೇಷನ್ ಟೇಕ್ ಪ್ಲೇಸ್. ಹೆಪ್ಲಾಯ್ಡ್ ಸ್ಪೋರು. ಈ ಹೆಪ್ಲಾಯ್ಡ್ ಸ್ಪೋರ್ ಯಾವಾಗ ಮತ್ತು ಪುನಃ ನೆಲಕ್ಕೆ ಬರ್ತದೋ ಅದು ಜರ್ಮಿನೇಟ್ ಆಗಿದ್ರೆ ಇನ್ನೊಂದು ಪ್ಲಾಂಟ್ ಬರ್ತದೆ, ಗೆಮೆಟೋಫೈಟಿಕ್ ಪ್ಲಾಂಟ್, ಆ್ಯಂಡ್ ದಟ್ ಈಸ್ ಅ ಹೆಪ್ಲಾಯ್ಡ್ ಗೆಮೆಟೋಪ್ಲಾಂಟಿಕ್ ಪ್ಲಾಂಟ್. ಸೊ ಹಾಗೆ ದೀಸ್ ಸ್ಪೋರ್ಸ್ ಜರ್ಮಿನೇಟ್ ಟು ಫಾರ್ಮ್ ಫ್ರೀ ಲಿವಿಂಗ್ ಗೆಮೆಟೋಫೈಟಿಕ್ ಪ್ಲಾಂಟ್. ಸೊ ದಿಸ್ ಇಸ್ ಅಬೌಟ್ ದಿ ವಾಟ್ ಯು ಸ್ಟಡಿಡ್ ದ ಲಿವರ್ ವರ್ಡ್ಸ್. ನೌ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಆಫ್ ದಿಸ್ ಒನ್ ಈಸ್ ಮಾಸಸ್. ನೋಡಿ, ಮಾಸಸ್ ಆರ್ ನಾಟ್ ಮಚ್ ಡಿಫರ್ ಫ್ರಮ್ ದ ವಾಟ್ ಲಿವರ್ ವರ್ಡ್ಸಿಂದ ಬಹಳ ಏನು ದೊಡ್ಡ ಡಿಫರೆನ್ಸ್ ಏನಂತ ಇಲ್ಲ. ಆ್ಯಂಡ್ ಸೊ ಮಾಸಸ್ದಲ್ಲಿ ದ ಪ್ರಿಡಾಮಿನೆಂಟ್ ಸ್ಟೇಜ್ ಆಫ್ ದ ಲೈಫ್ ಸೈಕಲ್ ಆಫ್ ಮಾಸಸ್ ಈಸ್ ಗೆಮೆಟೋಫೈಟ್. ಒನ್ಸ್ ಅಗೇನ್ ಮಾಸಸ್ದಲ್ಲಿ ಗೆಮೆಟೋಫೈಟೇ ಪ್ರಿಡಾಮಿನೆಂಟ್ ಆ್ಯಂಡ್ ಕನ್ಸಿಸ್ಟ್ ಆಫ್ 2 ಸ್ಟೇಜ್ ಇದ್ದಾವೆ. ಅದರಲ್ಲಿ 2 ಸ್ಟೇಜ್ ಇದ್ದಾವೆ. ನೋಡಿ ಅಲ್ಲಿ ಡಯಾಗ್ರಾಮ್ದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಅಲ್ಲಿ 2 ಸ್ಟೇಜ್ ಇದೆ. ಯಾವುದು ಕೇಳಿದ್ರೆ ಒಂದು ಪ್ರೋಟೋನಿಮಾ ಸ್ಟೇಜ್. ನೋಡಿ, ಒನ್ ಈಸ್ ಅ ಪ್ರೋಟೋನಿಮಾ ಸ್ಟೇಜ್, ಒನ್ ಈಸ್ protonema stage, and another one is leafy stage. Protonema stage and what? Another one is a leafy stage. ಆ ಪ್ರೋಟೋನಿಮಾ ಸ್ಟೇಜಲ್ಲಿ ಹೇಗಿದೆ ಕೇಳಿದ್ರೆ, ಪ್ರೋಟೋನಿಮಾ ಸ್ಟೇಜ್ ಅಂದರೆ ಬರೀ ಹೀಗೆ ಒಂದು ಟೈಪ್ ಸ್ಟ್ರಕ್ಚರ್ ಅಷ್ಟೇ ಬರ್ತದೆ. ಇದು ಪ್ರೋಟೋನಿಮಾ ಸ್ಟೇಜ್. ದಿಸ್ ಇಸ್ ಅ ಪ್ರೋಟೋನಿಮಾ ಸ್ಟೇಜ್. ಮುಂದೆ ಅದು ಇದೇ ಪ್ರೋಟೋನಿಮಾ, ದಿ ಸೇಮ್ ಪ್ರೋಟೋನಿಮಾ ಈಸ್ ಅಂಡರ್ ಗೋಯಿಂಗ್ ಫಾರ್ ದ ಲೀಫ್ ಲೈಕ್ ಸ್ಟ್ರಕ್ಚರ್. ಹೀಗೆ ಲೀಫ್ ಲೈಕ್ ಸ್ಟ್ರಕ್ಚರ್ ಆಗಿ ಬರ್ತದೆ. ಇದು ಲೀಫ್ ಅಲ್ವಾ? ಇದು ಲೀಫ್. ಪ್ರೋಟೋನಿಮಾ ಸ್ಟೇಜಲ್ಲಿ ಲೀಫ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ 2 ಸ್ಟೇಜು ಈಸ್ ಕನ್ಸಿಸ್ಟ್ ಆಫ್ ವಾಟ್ ದ ಪ್ರೋಟೋನಿಮಸ್ ಆ್ಯಂಡ್ ವಾಟ್ ದ ಲೀಫಿ ಸ್ಟೇಜ್, ಆ್ಯಂಡ್ ದ್ಯಾಟ್ ಈಸ್ ಅ ಡಿಫರೆನ್ಷಿಯೇಷನ್. ಸೊ ಪ್ರೋಟೋನಿಮಾ ಸ್ಟೇಜ್ ಡೆವಲಪ್ಸ್ ಡೈರೆಕ್ಟ್ಲಿ ಟು ಫಾರ್ಮ್ ಎ ಸ್ಪೋರ್. ಆ ಪ್ರೋಟೋನಿಮಾ ಸ್ಟೇಜಲ್ಲಿ ಸ್ಪೋರ್ ಫಾರ್ಮೇಷನ್ ಆಗ್ತದೆ. ಆ್ಯಂಡ್ ದ ಲೀಫಿ ಸ್ಟೇಜ್ ಡೆವಲಪ್ ಫ್ರಮ್ ದ ಸೆಕೆಂಡರಿ ಪ್ರೋಟೋನಿಮಾ. ಇದೇ ಪ್ರೈಮರಿ ಪ್ರೋಟೋನಿಮಾ, ಅದೇ ಸೆಕೆಂಡರಿ ಪ್ರೋಟೋನಿಮಾ ಈಸ್ ಕನ್ವರ್ಟ್ ಇನ್ ಟು ಲೀಫ್ ಲೈಕ್ ಸ್ಟ್ರಕ್ಚರ್, ಆ್ಯಂಡ್ ದೀಸ್ ಆರ್ ದ 2 ಸ್ಟೇಜಸ್. ದೆನ್ ರೀಪ್ರೊಡಕ್ಷನ್ ಆಫ್ ದ ವಾಟ್ ದ ಮಾಸಸ್. ಮಾಸಸ್ ರೀಪ್ರೊಡಕ್ಷನ್ನು. ಸೊ ದ ರೀಪ್ರೊಡಕ್ಷನ್ ಆಫ್ ಮಾಸಸ್ಗೆ ಹೋಗ್ಬೇಕಂತ ಹೇಳಿದ್ರೆ, ಆ್ಯಂಡ್ ದೇ ಡಿವೈಡ್ ವೆಜಿಟೇಟಿವ್ಲಿ ಅಗೇನ್ ಬೈ ವಾಟ್ ದ ಫ್ರಾಗ್ಮೆಂಟೇಷನ್ ಮುಖಾಂತರನೇ ಆಗೋದು. ಆ್ಯಂಡ್ ಫ್ರಾಗ್ಮೆಂಟೇಷನ್ ಜೊತೆಗೆ ಬಡ್ಡಿಂಗ್ ಈಸ್ ಆಲ್ಸೋ ದರ್. ಕೆಲವೊಮ್ಮೆ ಬಡ್ಡು ಕೂಡ ಬರ್ತದೆ. ಹೇಗೆ ಗ್ಯಾಮಾ ಕಪ್ ಬರ್ತದೆಯೋ ಹಾಗೆ ಬಡ್ಡು ಕೂಡ ಬರ್ತದೆ. ಎಲ್ಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ದಲ್ಲಿ. ಇನ್ನು ಮಾಸಸ್ ದ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಮೊದಲು ಫ್ರಾಗ್ಮೆಂಟೇಷನ್ ಕೂಡ ಇದೆ. ಇಲ್ಲಿ ಗ್ಯಾಮಾ ಬರೋದಿಲ್ಲ. ಎಲ್ಲಿ ಗ್ಯಾಮಾ ಬರೋದು ಎಲ್ಲಿ? ಇಟ್ ಈಸ್ ಓನ್ಲಿ ಇನ್ ದ ಕೇಸಸ್ ಆಫ್ ದ ಲಿವರ್ ವರ್ಟ್. Gametes you can see only in the case of the what? Liverwort. But in mosses, asexual reproduction is by fragmentation and as well as by forming what? Budding. Budding forms ಅಲ್ಲಿ ಕೂಡ ಬರ್ತದೆ. So that is the asexual reproduction. Then sexual reproduction ನೋಡಿ. Sexual reproduction is by producing once again Antheridium and the Archegonium. Okay, ಇಲ್ಲಿ ಅದನ್ನು ಹೇಳಿದ್ನಲ್ಲ, ಲಿವರ್ ವರ್ಟ್ ಆ್ಯಂಡ್ ಮಾಸಸ್ ಆಲ್ಮೋಸ್ಟ್ ದ ಸೇಮ್.
ಆ್ಯಂಡ್ ದೇರ್ ರಿಪ್ರೊಡಕ್ಷನ್ ಈಸ್ ಆಲ್ಮೋಸ್ಟ್ ದ ಸೇಮ್, ದರ್ ಇಸ್ ನೋ ಮೋರ್ ಡಿಫರೆನ್ಸ್. ಹಾಗೆ ಅಲ್ಲಿ ಗ್ಯಾಮೆಟೋಫೈಟಿಕ್ ಆ್ಯಂಡ್ ಸ್ಪೋರೋಫೈಟ್ ಗ್ಯಾಮೆಟೋಫೈಟನ್ನು ಡಿಪೆಂಡ್ ಆಗಿರ್ತದೆ. ಯಾಕಂದರೆ ದ ಸ್ಪೋರೋಫೈಟ್ ಆಲ್ವೇಸ್ ಕನೆಕ್ಟ್ ಟು ದ ವಾಟ್ ದ ಗ್ಯಾಮೆಟೋಫೈಟ್. ವಿದೌಟ್ ಎ ಗ್ಯಾಮೆಟೋಫೈಟ್ ಸ್ಪೋರೋಫೈಟ್ ಕ್ಯಾನಾಟ್ ಲೀಡ್ ಎ ಫ್ರೀ ಲಿವಿಂಗ್ ಲೈಫ್. ಸೊ ಹಾಗಾಗಿ ಆಫ್ಟರ್ ಫರ್ಟಿಲೈಸೇಷನ್ zygote develop into what into a sporophyte and having a again same the foot, the seta and the capsule type structure, and this what sporophyte once again undergone for the what here meiosis, and that produce large number of haploid spore, and then it fall into the what soil, and once again it what germinate. So this is about the what the mosses, and some kind of the example of mosses is given there, and the mosses some examples are the funaria. ನೋಡಿ ಡಯಾಗ್ರಾಮ್ದಲ್ಲಿ ನಿಮಗೆ ಸ್ಕ್ರೀನ್ದಲ್ಲಿ ಕಾಣಿಸ್ತಾ ಇದೆ. ದ ಫ್ಯೂನೇರಿಯಾ, ದ ಸ್ಪಾಗ್ನಮ್ ಆ್ಯಂಡ್ ಪಾಲಿಟ್ರೈಕಮ್. ಫ್ಯೂನೇರಿಯಾ, ಸ್ಪಾಗ್ನಮ್ ಆ್ಯಂಡ್ ದ ಪಾಲಿಟ್ರೈಕಮ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ವಾಟ್ here the mosses, and so this is about the different type of what the mosses. So ಹಾಗಾಗಿ ಸಿ mosses ಎಕ್ಸಾಂಪಲ್ ನಾನು ಬರೆದಿದ್ದೇನೆ ಮೊದಲು. ಸ್ಪಾಗ್ನಮ್, ಫ್ಯೂನೇರಿಯಾ. ಸ್ಪಾಗ್ನಮ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಫ್ಯೂನೇರಿಯಾ ಈಸ್ ಆಲ್ಸೋ ಪಾಲಿಟ್ರೈಕಮ್ ಅಂತಲೂ ಕೂಡ ಬರ್ತದೆ, ಪಾಲಿಟ್ರೈಕಮ್, ಆ್ಯಂಡ್ ಸೊ ದಟ್ ಈಸ್ ಆಲ್ಸೋ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿಸ್. ಸೊ ದಿಸ್ ಅಬೌಟ್ ದ ಬ್ರಯೋಫೈಟಾ ಆ್ಯಂಡ್ ದ ಬ್ರಯೋಫೈಟಾ ಕಂಪ್ಲೀಟ್. Okay, now we will go to the third important division, and that is pteridophytes. Pteridophytes are commonly called as the vascular cryptograms. Why they are called as vascular cryptograms? Because in them first time what development of xylem and the phloem. Xylem and phloem. Xylem and phloem are the what two different type of vascular tissue. First time developed, and they are vascularized, highly developed plant, and completely adapted to live on land. It is just like the reptilians of the animal kingdom. ಹಾಗೇನು ಹೇಳುವಾಗಿಲ್ಲ, ಬಟ್ ಜಸ್ಟ್ ಲೈಕ್ ದ reptiles of the animal kingdom. ಅಂದರೆ ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ ದ್ಯಾಟ್ ಹೌ ದ amphibians like frog adapted, and that frog like amphibians only evolved into reptilia and to be completely adjust on the land. ಹಾಗೇನೆ ಇಲ್ಲಿ ಬ್ರಯೋಫೈಟ್ಸ್ evolved into pteridophyte, and in them what some kind of specialized tissue, vascular tissue developed, and that is according to live on completely on land. ಲ್ಯಾಂಡಲ್ಲಿ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಲಿಕ್ಕೆ ಏನೇನು ಕ್ಯಾರೆಕ್ಟರ್ ಬೇಕೋ ಆ ಕ್ಯಾರೆಕ್ಟರ್ ಎಲ್ಲ ಹೊಂದ್ಕೊಂಡು ಬಂದಿದ್ದಾವೆ, ಆ್ಯಂಡ್ ದಟ್ ಈಸ್ ವಾಟ್ xylem and phloem. ಸೊ ದ್ಯಾಟ್ ಆಲ್ಸೋ ಯು ನೋ xylem and phloem are the two different conducting tissue, and xylem that conduct the water molecule, and phloem that conduct what the food molecule. ಸೊ ಹಾಗಾಗಿ ವಾಟರ್ ಕಂಡಕ್ಷನ್ ನೆಲಕ್ಕೆ when they begin to live on land, so means exactly they have to conduct the water from the root to the water top ಅಲ್ವಾ. ಆಮೇಲೆ ಅದಕ್ಕೊಂದು ಡಿವೈಸ್, ಅದಕ್ಕೊಂದು ಟಿಶ್ಯೂ ಬೇಕೇ ಬೇಕಂತ ಆಯಿತು. ನೀರಲ್ಲಿ ಇದ್ದ ಹಾಗೆ ಅಲ್ಲ, ನೀರಲ್ಲಾದರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಈಸಿಲಿ ವಾಟರ್ ಮೇ ಬಿ ಟ್ರಾನ್ಸ್ಫರ್ಡ್, but it is not like that. So that is why when they completely adapt to live on land, in them special vascular tissue developed, and xylem and the phloem, and because of this reason they are called as a pteridophytes. Generally found in cool the damp, shady ಏರಿಯಾ. ಡ್ಯಾಂಪ್ ಶಾಡಿ ಅಂದರೆ ಶಾಡೋ ಇರುವಂಥದ್ದು, ಡ್ಯಾಂಪ್ ಅಂದರೆ ಸಾಧಾರಣ ನೀರು ಮಾಯಿಶ್ಚರ್ ಇರುವಂಥ ರೀಜನ್, ಅಂದರೆ ಡ್ಯಾಂಪ್ ರೀಜನ್ ಅಂತ ಕರಿತೇವೆ. ಆ್ಯಂಡ್ ದೇ ಮೇ ಬಿ ಆಲ್ಸೋ ಸಮ್ ಟೈಮ್ ಫೌಂಡ್ ಇನ್ ದ ಸ್ಯಾಂಡಿ ಸಾಯಿಲ್ ಕಂಡೀಷನ್ದಲ್ಲೂ ಕೂಡ ಇರ್ಬೋದು. ಓಕೆ, ಆ್ಯಂಡ್ ದೀಸ್ ಆರ್ ದ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ possess xylem and phloem. ಈಗಾಗಲೇ ಅದನ್ನು ಕ್ಯಾರೆಕ್ಟರ್ ಹೇಳಿಬಿಟ್ಟಿದ್ದೆ ನಾನು. ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ possess what xylem and the phloem. xylem phloem ಇರುವಂಥ
first terrestrial plant, and these diaphyte have dominant phase is a gametophyte. ಅರ್ಥ ಆಯ್ತಾ? ಬ್ರಾಯೋಫೈಟ್ ಬ್ರಾಯೋಫೈಟ್ದಲ್ಲಿ ವಾಟ್ ಡಾಮಿನೆಂಟ್ ಫೇಸು ಗೆಮೆಟೋಫೈಟ್ ಇತ್ತು, ಆದರೆ ಟೆರೋಡೋಫೈಟ್ದಲ್ಲಿ ಹಾಗೆ ಅಲ್ಲ. ಟೆರೋಡೋಫೈಟ್ದಲ್ಲಿ ದ ಡಾಮಿನೆಂಟ್ ಫೇಸ್ ಈಸ್ ವಾಟ್ ದ ಸ್ಪೋರೋಫೈಟ್. ಸರಿಯಾಗಿ ಇನ್ನೊಂದು ಸಲ ಹೇಳ್ತಾ ನೋಡಿ, ಎಲ್ಲಿ ಬ್ರಾಯೋಫೈಟದಲ್ಲಿ ಡಾಮಿನೆಂಟ್ ಫೇಸು ಗೆಮೆಟೋಫೈಟ್ ಇತ್ತು. ಕೆಳಗಡೆಗೆ ಪ್ಲಾಂಟ್ ಬಾಡಿ ತೋರಿಸಿದ್ನಲ್ವ, ಕೆಳಗಡೆಗೆ ಪ್ಲಾಂಟ್ ಬಾಡಿ ತೋರಿಸಿದೆ, ಆ ಪ್ಲಾಂಟ್ ಬಾಡಿಗೆ ಲೀವ್ಸ್ ಇರ್ತವೆ, ಅದು ಗೆಮೆಟೋಫೈಟು. ಆ ಗೆಮೆಟೋಫೈಟು ಏನು ಸ್ಪೋರೋಫೈಟನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ದಟ್ ಸ್ಪೋರೋಫೈಟ್ ನೆವರ್ ವಿ ಲೀವ್ ವಾಟ್ ಫ್ರೀ, ಆಲ್ವೇಸ್ ಅಟ್ಯಾಚ್ ವಿತ್ ದ ವಾಟ್ ಗೆಮೆಟೋಫೈಟ್. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಇನ್ ಟೆರಡೋಫೈಟ್ ದ ಸ್ಪೋರೋಫೈಟ್ ಈಸ್ ಅ ಪ್ಲಾಂಟ್ ಬಾಡಿ. Okay, sporophyte is a plant body, and that plant body is differentiated. That plant body ನೋಡಿ, ಆ ಪ್ಲಾಂಟ್ ಬಾಡಿ ಹೇಗೆ ಡಿಫರೆನ್ಷಿಯೇಟ್ ಆಗಿದೆ ಅಂತ ಕೇಳಿದ್ರೆ, ಆ ಪ್ಲಾಂಟ್ ಬಾಡಿ ಹೀಗೆ ಇಲ್ಲಿ ರೂಟ್ ಇದೆ, ಕೆಳಗಡೆಗೆ ಒಂದು ಟೈಪ್ ರೂಟ್, ದೆನ್ ಲೀವ್ಸ್ ಇದಾವೆ, ಹೀಗೆ ಈ ಟೈಪ್ ಲೀವ್ಸ್ ಬರ್ತಾವೆ. ಆ್ಯಂಡ್ ದಿಸ್ ಈಸ್ ಲೀವ್ಸ್ ಆ್ಯಂಡ್ ಸ್ಟೆಮ್. True root, stem, leaves, and well differentiated the vascular tissue. First time it is observed in the Pteridophyta plant. ಹಾಗಾಗಿ ಇಲ್ಲಿ ಥ್ಯಾಲಿ ಅನ್ನೋದಕ್ಕಿಂತ ಇಲ್ಲಿ ಕಂಪ್ಲೀಟ್ ಪ್ಲಾಂಟ್ ಬಾಡಿ ದಟ್ ಎಕ್ಸಿಬಿಟ್ ರೂಟ್, ಸ್ಟೆಮ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್. ದ ಲೀವ್ಸ್ ಇನ್ ಟೆರಡೋಫೈಟ್ಸ್ ಆರ್ ಸ್ಮಾಲ್, ಅಫ್ಕೋರ್ಸ್ ಸ್ವಲ್ಪ ಸ್ಮಾಲ್ ದನ್ ದೇ ಹ್ಯಾವಿಂಗ್ ದ ಮೈಕ್ರೋಫಿಲ್ ಆ್ಯಂಡ್ ಇಸ್ ಇನ್ ಸ್ಯಾಲೇಜಿನೆಲ್ಲ, ಹೀಗೆ ಬೇರೆ ಬೇರೆ ಫಾರ್ನ್ ಪ್ಲಾಂಟ್ಸ್ ಎಲ್ಲ ಇದ್ದಾವೆ, ಅವೆಲ್ಲ ಬೇರೆ ಬೇರೆ ಟೈಪ್ಸ್ ಇದ್ದಾವೆ. ಕೆಲವು ಎಕ್ಸಾಂಪಲ್ ನಾವು ತೋರಿಸಿದೆ ನೋಡಿ ಅಲ್ಲಿ. ಆ್ಯಂಡ್ ದ ರಾಟ್ಲ್ ಸ್ನೇಕ್, about the fern, the ostrich fern, the bracken fern, the ಬೇರೆ ಬೇರೆ ಟೈಪ್ ಪ್ಲಾಂಟ್ಸ್ ಇದ್ದಾವೆ. ಆ್ಯಂಡ್ ಸೊ ಆಲ್ ದೀಸ್ ಆರ್ ದಿ what the pteridophytes plant, and they have the characteristic, the root, the stem and the leaf, and they are used for the what sometime different purpose. Now coming back to the economic importance. Economic importance of the pteridophyte. ಟೆರಡೋಫೈಟ್ಸನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಸೊ ಟೆರಡೋಫೈಟ್ಸ್ ಆರ್ ಜನರಲಿ ವಾಟ್ ಯೂಸ್ಡ್ ಫಾರ್ ದ ಮೆಡಿಸಿನಲ್ ಪರ್ಪಸ್, ಅಂದರೆ ಔಷಧಕ್ಕಾಗಿ ಯೂಸ್ ಮಾಡ್ತಾರೆ. ಫಸ್ಟ್ ಒನ್ ಈಸ್ ಅ ಮೆಡಿಸಿನಲ್ ಪರ್ಪಸ್. ಪರ್ಟಿಕ್ಯುಲರ್ಲಿ ಇಟ್ ಈಸ್ ಯೂಸ್ ಫಾರ್ ವಾಟ್ ದ ಮೆಡಿಸಿನಲ್ ಪರ್ಪಸ್, ಅಂದರೆ ಔಷಧಕ್ಕಾಗಿ ಯೂಸ್ ಮಾಡ್ತಾರೆ. ಬೇರೆ ಬೇರೆ ವರ್ಮ್ಸ್ ತೆಗೆಯೋದಕ್ಕೆ, ಅದು ಬೇರೆ ಬೇರೆ ಪರ್ಪಸ್ಸಿಗೆ, ವರ್ಮಿಸ್ ಡಿವರ್ಮಿಸ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಸೊ ದಟ್ ಇಸ್ ದ ಪರ್ಪಸ್ ಆಲ್ಸೋ ಇಟ್ ಈಸ್ ಯೂಸ್. ಆ್ಯಂಡ್ ದೇ ಆರ್ ಆಲ್ಸೋ ಯೂಸ್ಡ್ ಆಸ್ ಅ ವಾಟ್ ಸಾಯಿಲ್ ಬೈಂಡರ್. ಸಾಯಿಲ್ ಬೈಂಡರ್ ಅಂದ್ರೇನು? ಜಾಸ್ತಿಯಾಗಿ ಎಲ್ಲೆಲ್ಲಿ ಈಗ ಬಂಡ್ ಅಂತ ಕಟ್ಟಿರ್ತಾರೆ, ಅಡೆತಡೆ ಅಂತ ಕಟ್ಟಿರ್ತಾರೆ, ನೀರು ಜಾಸ್ತಿ ಫೋರ್ಸಾಗಿ ಒಡೆದೋಗಬಾರ್ದು, ಬಂಡ್ ಅಂತ ಕರೀತಾರಲ್ಲ, ಅದರ ಸೈಡಿಗೆಲ್ಲ ಈ ಟೆರಡೋಫೈಟ್ಸನ್ನು ಬೆಳೆಸಿದರೆ ಆ ಟೆರಡೋಫೈಟ್ಸ್ ವಾಟ್ ದ ರೂಟ್ ಪ್ರಾಪರ್ಲಿ ಅಟ್ಯಾಚ್ ಟು ದ ಸಾಯಿಲ್, ಆ್ಯಂಡ್ ದಟ್ ಗಿವ್ಸ್ ಒನ್ ಡೆಫಿನೆಟ್ shape, structure and the support. Shape, structure and the support to the the soil. So thereby it acts as a soil binder. Soil binder ಅಂತ ಗೊತ್ತಾದಲ್ಲ, soil binder ಅಂತ ಹೇಳಿದ್ರೆ ಜನರಲ್ ಆಗಿ ವೇರ್ ದರ್ ಇಸ್ ಅ ವಾಟರ್ ಈಸ್ ಗೋಯಿಂಗ್ ವೆರಿ ಫೋರ್ಸಬಲಿ ಸೈಡ್, both the side what here onto the the bund region, and that may be grown. The some pteridophyte plant, if it is grown, and that properly hold the soil and gives a support to the both the sides. So that is why the soil binder. And they are grown also ornamental plant. ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಿಸ್ತವೆ. ಸೊ ಪಾಟಲ್ಲಿ ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ಬೋದು ಬೇರೆ ಬೇರೆ ಪರ್ಪಸ್ಸಿಗೆ. ಆ್ಯಂಡ್ ಈವನ್ ಇನ್ ಇನ್ಸ್ಟಿಟ್ಯೂಟ್, ದ ಕಾಲೇಜ್, the entrance. So some different type of plant may be grown as a the ornamental plant ಆಗಿ ಕೂಡ ಯೂಸ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಒನ್ ಈಸ್ ದ reproduction. So reproduction in the pteridophyte is almost the same of the bryophyte. Only thing is that ಇಲ್ಲಿ sporophyte is a dominant and gametophyte is undominant. Gametophyte ಅಷ್ಟೊಂದು ಫೇಸ್ ದೊಡ್ಡದಲ್ಲ ಇಲ್ಲಿ. ಸೊ ಸ್ಪೋರೋಫೈಟ್ ಫೇಸ್ ದೊಡ್ಡದು. ಸೊ ದೆನ್ ಸ್ಪೋರೋಫೈಟ್ ಬಿಯರ್ ಸ್ಪೊರಾಂಜಿಯಾ. Diagram you can see. Now in the diagram also you can see the sporophyte bear the sporangia, and that sporangia that contain the appendages. Now sporangia that are subtended by the leaf-like appendages called the sporophyll. ಅದಕ್ಕೆ sporophyll ಅಂತ ಕರೀತೇವೆ. And this is sporophyll. See, you can see here in the sporophyll, and this is sporophyll is a leaf-like appendages, and
and that is from the sporangia. So reproduction in what? And in some cases sporophyll from distinct compact structure called what? Strobili. Called what? The strobili like structure also you can see nodi, and here it is a strobili like structure is there, and this strobili like structure develop in the Selaginella and equisetum. Selaginella anta bartade, Selaginella and the equisetum. Selaginella and the equisetum are the two different plant. Strobili what development. Then what Selaginella and the equisetum are the important. Next one, the pteridophyte sporangia produce spores. In a pteridophyte, the sporangia produce what? The spores. Sporangia ಈಗಷ್ಟೇ ನೀವು ನೋಡಿದ್ರಿ, and that sporangia produce what? The spores by meiosis in mother cell. Sporangia produce what? Meiosis. Sporangia produce what? Spores by meiosis, and that to be from the spore mother cell, and these spore what? Germinate to give what? Inconspicuous, a small, ಅಂದರೆ ಸರಿಯಾಗಿ ಕಾಣದೇ ಇರುವಂಥ ಸ್ಮಾಲ್ ಮಲ್ಟಿಸೆಲ್ಯುಲರ್ ಫ್ರೀ ಲಿವಿಂಗ್ mostly photosynthetic thalloid, and that is gametophyte or called, it is a prothallus. ಅದಕ್ಕೆ prothallus ಅಂತ ಕರೀತಾರೆ. Understood? What? The spore germinate to give inconspicuous small multicellular free living mostly photosynthetic ಅಂದ್ರೆ ಏನು ಲೈಟ್ ರೇಸನ್ನು ಟ್ರ್ಯಾಪ್ ಮಾಡಿ ಫೋಟೋಸಿಂಥಸಿಸ್ ಕ್ಯಾರಿ ಮಾಡುವಂಥ ಪ್ರೊಸೆಸ್. ಫೋಟೋಸಿಂಥೆಟಿಕ್ ಥೆಲ್ಲಾಯ್ಡ್ gametophyte called what? The prothallus, and this prothallus require cool, damp, shady place. ಅರ್ಥ ಆಯ್ತಾ? ಈ ಪ್ರೋಥಾಲಸ್ಗೆ ಸ್ವಲ್ಪ ಕೂಲ್ ಏರಿಯಾ ಬೇಕಾಗ್ತದೆ, ಅಂದರೆ ಗ್ರೋತ್ ಆಗಲಿಕ್ಕೆ ಅಷ್ಟು ಒಂದು ಕಂಡೀಷನ್ ಒನ್ ಟೈಪ್ AC ಟೈಪ್ ಕಂಡೀಷನ್ ಅಷ್ಟು ಇದ್ರೆ ಮಾತ್ರ ಆಗ್ತದೆ. ಆ್ಯಂಡ್ ಆಲ್ಸೋ ನೀಡ್ ವಾಟರ್ ಫಾರ್ ದ ಫರ್ಟಿಲೈಸೇಷನ್, ಯಾಕೆಂದರೆ ಗ್ಯಾಮೆಟ್ಸ್ ಎಲ್ಲ ಟ್ರಾವೆಲ್ ಆಗಬೇಕಂತ ಹೇಳಿದ್ರೆ, ಆ್ಯಂಡ್ ಇಟ್ ಬ್ಯಾಡ್ಲಿ ರಿಕ್ವೈರ್ ದ ವಾಟರ್. ಓಕೆ, ಆ್ಯಂಡ್ ದ ಗ್ಯಾಮೆಟೋಫೈಟ್ ಪ್ರೋಥಾಲಸ್ ಬಿಯರ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್. ಅದಕ್ಕೆ ನಾವು ಈಗಾಗಲೇ ಹೇಳಿದ್ದೇನೆ ಎಂಥ್ರಿಡಿ ಆ್ಯಂಡ್ what archaegony ಅಂತ ಈಗಾಗಲೇ ಹೇಳಿದ್ದೇನೆ. ಆ್ಯಂಡ್ ದಟ್ ಆಲ್ಸೋ ಯು ಕ್ಯಾನ್ ಸಿ ದಟ್ ಡಿಪೆಂಡಿಂಗ್ ಅಪಾನ್ ದ ರಿಸ್ಟ್ರಿಕ್ಟೆಡ್ ಜಿಯೋಗ್ರಫಿಕಲ್ ಏರಿಯಾ. ಸೊ ದ ಗ್ಯಾಮೆಟೋಫೈಟ್ ಬಿಯರ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ ಅಂತ ಈಗಾಗಲೇ ಹೇಳಿದ್ದೇನೆ. ಆ್ಯಂಡ್ ದಟ್ ಟು ಬಿ ಎಂಥ್ರಿಡಿ ಆ್ಯಂಡ್ ಆರ್ಕೆಗೋನಿಯಾ ಆರ್ ವಾಟ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಅಗೇನ್, ವಾಟರ್ ಈಸ್ ನೀಡ್ ಫಾರ್ ಟ್ರಾನ್ಸ್ಫರ್ ಆಫ್ ಎಂಥ್ರೋಸೈಡ್ಸ್. ಈಗಾಗಲೇ ಹೇಳಿದ್ದೇನೆ ಮೇಲ್ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗಲಿಕ್ಕೆ ನೀರು ಬೇಕೇ ಬೇಕು. ಆ್ಯಂಡ್ ಸೊ ದೇರ್ ಬೈ ಓನ್ಲಿ ದ ಫ್ಯೂಷನ್ ಆಫ್ ಗ್ಯಾಮೆಟ್ ಇಸ್ ಪಾಸಿಬಲ್. ಆ್ಯಂಡ್ ಎಂಥ್ರೋಸೈಡ್ ಫ್ಯೂಸಸ್ ವಿತ್ ದ ಎಗ್ ಇನ್ ದ ಆರ್ಕೆಗೋನಿಯಮ್ ಟು ಫಾರ್ಮ್ ಎ ಝೈಗೋಟ್ ಫಾರ್ಮೇಷನ್ ಆಗ್ತದೆ. ಆ್ಯಂಡ್ ದಟ್ ಝೈಗೋಟ್ ಡೆವಲಪ್ ಇಂಟು ಮಲ್ಟಿಸೆಲ್ಯುಲಾರ್ ವೆಲ್ ಡಿಫರೆನ್ಷಿಯೇಟೆಡ್ ಸ್ಪೋರೋಫೈಟ್. Okay, now the most of the pteridophyte produce what? Similar kinds of what? Spores. Most of the what? Pteridophytes produce similar kinds of spores. That is a homosporous plant. Homosporous plant ಅಂದರೆ ಏನು? ಹೋಮೋ ಅಂದರೆ ಸಿಮಿಲರ್, ಹೋಮೋಸ್ಪೋರಸ್ ಪ್ಲಾಂಟ್ ಅಂದರೆ ಸಿಮಿಲರ್ ಟೈಪ್ ಆಫ್ ಪ್ಲಾಂಟ್, ಎಲ್ಲದು ಒಂದೇ ಟೈಪ್ ಪ್ಲಾಂಟ್ಸ್ ಬರುವಂಥದ್ದಕ್ಕೆ ಹೋಮೋಸ್ಪೋರಸ್ ಪ್ಲಾಂಟ್ ಅಂತ ಕರಿತೇವೆ. ಆ್ಯಂಡ್ ಸಮ್ ಅದರ್ ಪ್ರೊಡ್ಯೂಸ್ ಟೂ ಕೈಂಡ್ ಆಫ್ ಸ್ಪೋರ್ಸ್, ಇನ್ನೂ ಕೆಲವು ಬೇರೆ ಬೇರೆ ಟೈಪನ್ನು ಮಾಡ್ತವೆ. ಆ್ಯಂಡ್ ದಟ್ ಈಸ್ ಒನ್ ಈಸ್ ದ ಮೆಗಾ ಆ್ಯಂಡ್ ಅನದರ್ ಒನ್ ಈಸ್ ಮೈಕ್ರೋ. ಅಂದರೆ ಒನ್ ಈಸ್ ಮ್ಯಾಕ್ರೋ ಅಥವಾ ಮೆಗಾ and another one is a micro. So both the type spores are the different. ಹಾಗಾಗಿ ಅವು ಹೋಮೋಸ್ಪೋರಸ್ ಅಲ್ಲ, and they are called as a heterosporous. I think you understood. So that is why here the what? Pteridophyte produce two different type of spores. One is a homosporous plant, another one is a heterosporous plant. So homosporous plant alli both the spores are same type and they produce one type of plant structure, etc. And heterosporous idರಲ್ಲಿ the megaspores are also there, microspores are also there, and thereby what the produced plant also little bit different. The best example is the Selaginella, then Salvinia are the best example for this. When the example is given, you see, and there is a Lycopodium cone.
Lycopodium cone is their best example, and that is a homosporous. So ಒಂದೇ ಟೈಪ್ ಇರ್ತಾವೆ ನೋಡಿ, ಇಲ್ಲಿ ಕಾಣಿಸ್ತದೆ ನಿಮಗೆ ಡಯಾಗ್ರಾಮ್. ಆ್ಯಂಡ್ ಸಲಾಜಿನೆಲ್ಲಾ cone is what? Heterosporous. It is not similar. It is not similar in structure, and they may be the different. So that is why megaspore and the microspore germinate and give rise to, later, megaspore and microspore germinate and give rise to female and male gametophyte respectively. The female gametophyte are retained on the parent sporophyte for what? The variable periods. ಅಂದರೆ ಬಹಳ ದಿನದ ತನಕ ಅದು ಹಾಗೆ ಇಟ್ಕೊಳ್ಳುವಂಥ ಚಾನ್ಸ್ ಇರ್ತದೆ. ಆ್ಯಂಡ್ ವಿದಿನ್ ಅ ಫೀಮೇಲ್ gametophyte, zygote is developed. Within a female gametophyte, the zygote is developed into young embryos. Young embryo ಆಗಿ ಡೆವಲಪ್. This event is how the life cycle taken place in what? Pteridophyta, and that is just by the alternation of the generation. So alternation of the generation means the dominant sporophyte plant. The dominant sporophyte plant that alternate the gametophyte. The dominant sporophyte plant is a ಪ್ಲಾಂಟ್ ಬಾಡಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಪ್ಲಾಂಟ್ ಬಾಡಿ ಏನು ನಿಮ್ಗೆ ಕಾಣಿಸ್ತಾ ಇದೆಯಾ, ಅದು ಡಾಮಿನೆಂಟ್ ಸ್ಪೊರೋಫೈಟ್ ಪ್ಲಾಂಟ್ ಬಾಡಿ, ಆ್ಯಂಡ್ ದ್ಯಾಟ್ ಅಲ್ಟರ್ನೇಟ್ ವಿತ್ ದ ಗ್ಯಾಮೆಟೋಫೈಟ್. ಹಾಗಾಗಿ ಸ್ಪೊರೋಫೈಟು ಗ್ಯಾಮೆಟೋಫೈಟು ಸ್ಪೊರೋಫೈಟ್ ಇದು ಒಂದು ಪ್ಲಾಂಟ್ ಸೆಕ್ಸುವಲ್ ರಿಪ್ರೊಡಕ್ಷನ್ದಲ್ಲಿ ಅಲ್ಟರ್ನೇಟ್ ಆಗ್ತಾ ಇರ್ತದೆ, ಆ್ಯಂಡ್ ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ alternation of generation. Then next we are going to study the class of pteridophyte. So nodi the totally the what 4 classes are there. 4 classes are there in this pteridophyte. The first one is Topsida. First one is what? The Coelotopsida, correct. And then next one is Lycopsida. Next one is a Lycopsida. One minute, it is Coelopsida. Lycopsida. Next one is a Lycopsida. And then next one is a Spinopsida. Spinopsida. That all you can see on the screen also. And the last one is a Pteropsida. Example for this is the Coelotome is the best example, and so that is generally available in all type of habitat, etc. And the next one is Lycopsida, Selaginella. Selaginella is the best example, and you can also give another example, Lycopodium. That is a Lycopodium for the Lycopsida. And then according to the syllabus only I am giving you. And then for the Spinopsida, and the best example is Equisitum. And for Pteropsida, Pteridium, Dryopteris, etc. are there. Dryopteris, the Pteridium and Pteris are the best example. Pteris is also another example for this. Adantium is also Adantium. Adantium is also another example for this. So means Coelopsida, Lycopsida, Spinopsida are the and the Pteropsida are the 4 classes, and all these 4 classes general character is almost the same, and you need not require to study once again the Coelopsida general character, reproduction, etc. and this also same, I mean almost the same. So that is why in your book and according to the syllabus also it is given only the name of the class and the example you have to know, and you are not going to study once again the detailed characteristic feature of the Coelopsida, Lycopsida, Spinopsida and the Pteropsida. So only this much is required, and you need not require to go for the general characteristic feature of this. So this is about the pteridophyte you studied, and this is the third important division is completed. Okay, so next one is fourth one, Gymnosperm. See then, Gymnosperms are the next advanced plant. It is compared to Bryophyta and Pteridophyta.
Of course, gymnosperms are also vascular plant, and they have their own characteristic feature. Here the word gymnosperm, see, gymno means naked and sperma means seed. Sperm means what? The seed. Gymnosperm. So here the gymno means naked seeded plant, and they do not what produce what the what here fruit. ಅಲ್ಲಿ ಸೀಡ್ ಇದೆ ಆದರೆ ಕಂಪ್ಲೀಟಾಗಿ ಓಪನ್ ಆಗಿರ್ತದೆ, ನೆಕೆಡ್ ಆಗಿರ್ತದೆ, ಆ್ಯಂಡ್ ದರ್ ಈಸ್ ನೋ ಫ್ರೂಟ್ ವಾಲ್, ಫ್ರೂಟ್ ಕೋಟ್ ಎಟ್ಸೆಟ್ರಾ, ಆ್ಯಂಡ್ ದಟ್ ಈಸ್ ವೈ ದೀಸ್ ಆರ್ ಕಾಲ್ಡ್ ದ ನೆಕೆಡ್ ಸೀಡೆಡ್ ಪ್ಲಾಂಟ್, ಆ್ಯಂಡ್ ಮೋರ್ ಓವರ್ ದೇ ಡು ನಾಟ್ ಬಿಯರ್ ಫ್ಲವರ್ ಆ್ಯಂಡ್ ಆಲ್ಸೋ ಕಾಲ್ಡ್ ಆ್ಯಸ್ ನಾನ್ ಫ್ಲವರಿಂಗ್ ಪ್ಲಾಂಟ್ಸ್. These are also called as non-flowering plant, not like angiosperm, they do not want the flower. So understood? So gymnosperms are naked plant, and in which the ovules are not enclosed by the ovary wall. Andre ovules andre seed ovary wall ಒಳಗೆ ಇಲ್ಲ, fruit ಒಳಗಡೆ ಇಲ್ಲ, fruit ಇಲ್ಲವೇ ಇಲ್ಲ ಅಲ್ಲಿ, and they remain exposed before and after the fertilization. Then seed that develop the post fertilization are not covered. ಅದು ಕವರ್ ಆಗಿರೋದೇ ಇಲ್ಲ, ಯಾವುದೇ ಕವರ್ ಇರೋದಿಲ್ಲ ಅದಕ್ಕೆ. ಆ್ಯಂಡ್ ದಟ್ ಇಸ್ ವೈ ಯು ಕ್ಯಾನ್ ಸಿ ದ ಜಿಮ್ನೋಸ್ಪರ್ಮ್ ಓವ್ಯೂಲ್ ಮತ್ತು ಎಂಜಿಯೋಸ್ಪರ್ಮ್ ಓವ್ಯೂಲ್. ಸೊ ಜಿಮ್ನೋಸ್ಪರ್ಮ್ ಓವ್ಯೂಲ್ ನೋಡಿ, ಹೇಗೆ ಇದು ಜಿಮ್ನೋಸ್ಪರ್ಮ್ ಓವ್ಯೂಲು, ಹೀಗೆ ಜಿಮ್ನೋಸ್ಪರ್ಮ್ ಓವ್ಯೂಲು ಹೀಗೇ ಇರ್ತದೆ ಜಿಮ್ನೋಸ್ಪರ್ಮ್ ಓವ್ಯೂಲ್ದಲ್ಲಿ. ಅದೇ ಎಂಜಿಯೋಸ್ಪರ್ಮ್ ಓವ್ಯೂಲ್ ಆಗಿದ್ರೆ ಅದಕ್ಕೆ ಹೊರಗಡೆಯಿಂದ ಕವರ್ ಬರ್ತದೆ, ಫ್ರೂಟ್ ವಾಲ್, ಇದಕ್ಕೆ ಹೊರಗಡೆಯಿಂದ ಫ್ರೂಟ್ ವಾಲ್ ಬಂದುಬಿಡ್ತದೆ. ಹಾಗಾಗಿ ಸೀಡ್ ಯು ಕಾಂಟ್ ಸಿ ಅಲ್ವಾ, ನಿಮಗೆ ಸೀಡ್ ಕಾಣೋದಿಲ್ಲ, ಇದು ಸೀಡ್. In the case of gymnosperm, here what? The fruit wall is not present and seed is open. Seed ಕಂಪ್ಲೀಟಾಗಿ ಓಪನ್ ಇರ್ತದೆ. ಆದರೆ ಎಂಜಿಯೋಸ್ಪರ್ಮ್ದಲ್ಲಿ ಹಾಗಲ್ಲ, seed is covered by the fruit wall. That is the difference between these two. So now coming back to the general character. So ಹಾಗಾಗಿ gymnosperms are naked seeded plant in which the ovules are not enclosed by the ovary wall and remain exposed before and after the fertilization. So that is the important characteristic feature. Then you can see the many different examples of gymnosperm. ಅದಕ್ಕೆ best example is Cycas, Cedrus, ಅಲ್ವಾ, and many other the plants are also the sequoia ಅಂತ ಬರ್ತದೆ, giant the redwood plant ಅಂತ ಬರ್ತದೆ. So many are there. So many plants you can also see as an ornamental plant. ಜಾಸ್ತಿಯಾಗಿ ಸೈಕಸ್ ಪ್ಲಾಂಟನ್ನು ಜಾಸ್ತಿಯಾಗಿ ನಾವು ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ತೇವೆ. ಅದು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಲೈಕ್ ಕೋಕೋನಟ್ ಟ್ರೀ, ತೆಂಗಿನ ಮರದ ಟೈಪೇ ಕಾಣಿಸ್ತದೆ, ಕೋಕೋನಟ್ ಟ್ರೀ ಟೈಪ್ ಕಾಣಿಸ್ತದೆ. ಸೊ ಹಾಗಾಗಿ ನೋಡಲಿಕ್ಕೆ ಒಂದು ಒಳ್ಳೆ ಒಂದು ಅಟ್ರಾಕ್ಟಿವ್ ದ ಬಾಡಿ, ಆ್ಯಂಡ್ ದಟ್ ಇಸ್ ವೈ ಜನರಲಿ ಇಟ್ ಈಸ್ ಗ್ರೋನ್ ಆಸ್ ಅನ್ ಆರ್ನಮೆಂಟಲ್ ಪ್ಲಾಂಟ್ ಇನ್ ದ ಇನ್ಸ್ಟಿಟ್ಯೂಟ್, ಇನ್ ಎಂಟ್ರನ್ಸ್ ರೀಜನ್ ಆಫ್ ದ ಕಾಲೇಜ್, ಆ್ಯಂಡ್ ಮೆನಿವೇರ್ ಇಟ್ ಮೇ ಬಿ ಗ್ರೋನ್ ಆಸ್ ಅನ್ ಆರ್ನಮೆಂಟಲ್ the plant. It is the tallest the plant. So then the body of gymnosperm is distinguished again into the root, stem and leaf. Illi kuda haudu, the root, stem and the leaves are there. The sometimes the true roots like rhizoids, alli kuda the true roots like rhizoid, and then stem nodi the cycas plants anna nanu helbekanta helidre, and this is a cycas plant agidre, and you can see also the scar mark on the body just like the coconut plant, and hige, and then you can see the number of the leaf, like illi kuda the leaves are almost like a coconut leaf, not exactly the same, but they almost look like the coconut leaf type kanuste. E type I think you have seen, and herein you can see the cone also. Cycas plant, you can also see the male cone, female cone, and that is a sex organ. So now the roots are generally the tap root system ಅಂತ ಇದಕ್ಕಿರುವಂಥದ್ದು ರೂಟ್ ಜನರಲಿ the tap root system, ಹೀಗೆ the tap root system and tap root system in which the primary root, that is called the mother root, and then the primary root, and then secondary root, etc. And roots in some genera have the fungal association. ಇದನ್ನು ನೆನಪಿಟ್ಕೊಳ್ಳಿ, ಭಾಳಷ್ಟು ಈ ಜಿಮ್ನೋಸ್ಪರ್ಮಿಗೆ ರೂಟ್ ಜೊತೆಗೆ ಒಂದು ಫಂಗಲ್ ಅಸೋಸಿಯೇಷನ್ ಬರ್ತದೆ, ಆ್ಯಂಡ್ ದಟ್ ಫಂಗಲ್ ಅಸೋಸಿಯೇಷನ್ ಇನ್ ದ ಫಾರ್ಮ್ ಆಫ್ ದ ಮೈಕೋರೈಸಾ. ಇದನ್ನು ನೆನ್ಪಿಟ್ಕೊಳ್ಬೇಕು, ಮೈಕೋರೈಸಾ.
and this mycorrhiza and the root of the what, the gymnosperm having a symbiotic association in which both were benefited and both live together. ಬೋತ್ ಎರಡಕ್ಕೂ ಬೆನಿಫಿಟ್ ಇದೆ. ಏನು ಬೆನಿಫಿಟ್ಟು? ಇಲ್ಲಿ the mycorrhiza supply the phosphor etc. and even some important minerals to the water, the cycas plant on the other or a gymnosperm plant, and in turn it supply, fungi cannot prepare their own food, and in turn these gymnosperm plants supply food to the what, this fungi, that is a mycorrhiza nodi. And you can see the a small cycas plant, the diagram you can see in the water, that screen, the plant like cycas small, the specialized root, and that root is a corolloid root anta kare ನೆನಪಿಟ್ಕೊಳ್ಳಿ. And that root of the cycas is called as what? The root of the cycas plant is called as what? Corolloid root. Corolloid alli, and it is in the pteridophyta and bryophyta, the root is called the rhizode root. Illi it is called as a corolloid root, are associated with nitrogen fixing cyanobacteria nodi. And the cycas corolloid root, cycas diagram, in the diagram it is given cycas corolloid root dalli the nitrogen fixing bacteria, particularly the cyanobacteria. Particularly what? The cyanobacteria, and that cyanobacteria here what attached to this, so adakagi ಇಲ್ಲಿ cyanobacteria, and that may be attached to the root region, and that fix a nitrogen to the what, the plant and the gymnosperm plant, and thereby it help in supplying the nitrogen to the plant and play vital role in the what, the protein synthesis. Protein synthesis ಗೆ ಬಹಳ ಯೂಸ್ಫುಲ್ ಆಗ್ತದೆ, and that is the most important characteristic feature of the this. Then stems are unbranched ನೋಡಿ. Stem is unbranched. Stem ಅಲ್ಲಿ ಯಾವುದೇ ಟೈಪ್ ಬ್ರಾಂಚ್ ಇಲ್ಲ, and they having a what the leaf also leaf also, and only in the aerial region ದಲ್ಲಿ ಮಾತ್ರ leaves ಬರ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ cycas and even pinus. Yes, leaves are very simple. Leaves are very simple ನೋಡಿ. In the leaves ಈ ಟೈಪ್ leaves ಇರ್ತವೆ, like this leaves are there, particularly in the cycas plant. It is almost like a coconut plant leaf, but not that type. The but cycas plant leaves are very thick, sharp, needle type. ಆ ಟೈಪ್ ಇರ್ತವೆ. But in the case of the coconut plant, it is a very thin and expanded type. Coconut plant ಅಲ್ಲಿ ಆ ಟೈಪ್ ಇರ್ತದೆ. Just you can differentiate. And in cycas, the leaves are pinnate and persistent for a few years. ಬಹಳ ವರ್ಷ ತನಕ ಹಾಗೆ ಇರ್ತವೆ. ಸೊ ದ ಪಿನ್ನೇಟ್ ಲೀವ್ಸ್ ಆದರೆ ನಿಮ್ಗೆ ಗೊತ್ತುಂಟು ಈಸ್ ವಾಟ್ ಈ ಟೈಪ್ ಇರೋದಕ್ಕೆ ಪಿನ್ನೇಟ್ ಲೀವ್ ಇಸ್ ಅ ಕಂಪ್ಲೀಟ್ ಲೀಫ್. ಇದು ದಿಸ್ ಇಸ್ ಅ ಕಂಪ್ಲೀಟ್ ಲೀಫ್. ಇಫ್ ಇಟ್ ಇಸ್ ಅ ಲೀಫ್ ಇಸ್ ಅ ದಿಸ್ ಟೈಪ್, ಆ್ಯಂಡ್ ಇಟ್ ಇಸ್ ಅ ವಾಟ್ ಸಿಂಪಲ್, ಇದಕ್ಕೆ ಸಿಂಪಲ್ ಲೀಫ್ ಅಂತ ಕರಿತಾರೆ. ಇಫ್ ದ ಸೇಮ್ ಲೀಫ್ ಈಸ್ ವಾಟ್ ಫಾರ್ಮಿಂಗ್ ಲೈಕ್ ದಿಸ್, ಈ ಟೈಪ್ ಆಗಿದೆ ಹೋದಾಗಿದ್ರೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ದ pinnate leaf, that in which also there is a different type that all you will study in the morphology of the plant. Next chapter is there where you come across about the pinnate leaves, pinnate leaf, compound leaf, simple leaf, so many different type of leaves are there, and see that is also characteristic feature of the. Then the reproduction in the gymnosperm. So gymnosperms are heterosporous. Gymnosperms are heterosporous, and they produce the haploid microspores, haploid microspores and megaspores. Haploid microspores and what? The megaspores. So that is the characteristic feature. As I told you, they are heterosporous. Heterosporous means what? They produce the different type of spore. There is maybe a microspore or maybe a megaspore. Microspore in the case of the male, and megaspore in the case of the what? Yes, microspore in the case of the male and a megaspore in the form of the female, and the cone, the strobili that is produced also is a different. So particularly the cycas plant, they are unisexual. So if it is a male plant, and that produce a male cone, and that produce male cone, and this is also called as a male strobili. ಇದಕ್ಕೆ ಮೇಲ್ ಸ್ಟ್ರಾಬೈಲ್ ಅಂತ ಕರೀತಾರೆ. ಇಫ್ ಇಟ್ ಇಸ್ ಅ ಫೀಮೇಲ್ ಆ್ಯಂಡ್ ದಟ್ ಪ್ರೊಡ್ಯೂಸ್ ದ ಫೀಮೇಲ್ ಕೋನ್, ಆವಾಗ ದ ಫೀಮೇಲ್ ಕೋನ್ ಈಸ್ ಎ ಲಿಟ್ಲ್ ಡಿಫರೆಂಟ್. The female cone is like this, little different, and that megasporophyll, and so that is called as what? That is called as the female cone, female strobili. So means the some leaves are modified into sporophyll, and they are compactly and spirally arranged along the axis
of the this implant. So you see the reproductive structure of the gymnosperm. Sporophyll bear the sporangia, what cycas male spore, the microsporophyll, and that produce the pollen grains also. And in the case of the female cone, and that produce the ovule. Ovule is the main, and that is a seed, and that is a female gamete containing one. So that is the ovule region, and the detailed diagram is also given the diagram. So here the sporophylls are the microsporophyll. The sporophylls are two type. One is a microsporophyll and another one is megasporophyll. So again the microsporophyll and that develop in the male cone. Microsporophyll that develop in the male cone, and megasporophyll that develop in the female cone. So like this male and the female cone separate, separately produce the male. See, there are arranged microsporophyll arrange the male strobili, and that produce the microsporangia, and they bear microsporangia, and such microsporangia develop into the male gamete, and that male gamete produce what? The gamete produce what? The pollen grain. You know the word pollen grain. So pollen grain is what? So pollen grain is the male gamete containing part. Andre spermಗೆ ಬೇಕಾಗಿರುವಂಥ ಕಂಪೋನೆಂಟ್ ಅದರಲ್ಲಿದೆ, ಅದಕ್ಕೆ pollen grain ಅಂತ ಕರ್ತೇವೆ. And these pollen grain developed within the what? The microsporangia. Pollen grain developed within the the reproduction in what? Megasporophyll under in the female cone, and they are arranged in the female strobili. They are arranged in what? The female strobili, and they bear the microsporangia. The microsporangia, they bear what? The microsporangia under the ovules that containing the female part, and that female part what mainly consists of the main body, and that main body is called as a nucellus. It is not a nucleus. It is not a nucleus. Remember, it is a nucellus. What is that nucellus, etc., and that you will study later in the second year class, where you have to study about the structure of angiosperm, ovule, etc., and where you come across about all this. So it is protected in a well defined the envelope. Each the megasporophyll mother cell undergo meiosis to form 4 megaspore. It produces what? The 4 megaspore. 1 megaspore enclosed within a megasporangium, and that develop into only one the functional megaspore. ಅದು only one functional megaspore ಮಾತ್ರ ಆಗ್ತದೆ, and that is to be converted into the multicellular female gametophyte, and this is the reproduction, the process taken place in almost all what? The gymnosperm. So thereby the male and female cone may be born on the same tree, particularly same tree, and that is called a bisexual, particularly pinus. Pinus plant is a bisexual, and cycas plant is unisexual. ನಾನು ಮೊದಲನೇ ಹೇಳಿದ್ದೇನೆ cycas plant ಇದು, cycas ಮೇಲೆ ಬೇರೆ ಇದೆ, female is ಬೇರೆ ಇದ್ದಾವೆ, and that is why unisexual. But pinus is what? Pinus is what? The bisexual plant, and that is pinus is a bisexual plant, and cycas is what? Unisexual plant. So unlike bryophyte and the pteridophyte, in gymnosperm the male and the female gametophyte do not have an independent free living existence. They remain within the sporangium and retain in the what? Sporophyte only. You can see the diagram ನೋಡಿ, ಅಲ್ಲಿ ಡಯಾಗ್ರಾಮ್ ನಿಮ್ಗೆ ಕಾಣಿಸ್ತಾ ಇದೆ. ಅಲ್ಲಿ ಏನು ಗ್ಯಾಮೆಟೋಫೈಟ್ ಮತ್ತು ಸ್ಪೋರೋಫೈಟ್ ಒಂದೇ ಕಡೆಗೆ ಅಟ್ಯಾಚ್ ಆಗಿದೆ ನೋಡಿ, ಕಾಣಿಸ್ತಾವೆ ಅಲ್ಲಿ. ಎಸ್, ಹಿಯರ್ ಇನ್ gymnosperm both the what? The gametophyte and what? The sporophyte get together and always live together, and they do not detach from the one another, and finally what they lead their the life cycle, and that life cycle also you can see on the screen, and thereby what they complete the life cycle by sporophyte, and then what? A gametophyte, then again sporophyte, and then a gametophyte. So like this alternation of generation taken place. So with this the entire life cycle of the gymnosperm what? Complete within a limited period of time.